ಹೋರಾಟ ಸಾಕಷ್ಟು ದಿನದಿಂದ ನಡೀತಾ ಇದೆ. ಸರ್ ಕೂಡ KPSC ಬದಲಾವಣೆ ಆಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಗೆ ಸರ್ ಅದೇ ಇದು ಅನಿರ್ದಿಷ್ಟಾವಧಿ ಹೋರಾಟ ಮಾಡೋಣ ಅಂತ ಇವತ್ತಿಂದ ನಾವು ಕೂತ್ಕೊಂಡಿದ್ದೀವಿ. ರೀಸನ್ ಏನಂದರೆ ಮೊನ್ನೆ ನಾವು 14ನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿದ್ವಿ. KPSC 18ನೇ ಚೀಫ್ ಸೆಕ್ರೆಟ್ರಿ ಸರ್ಕಾರ ಹೇಳಿದರು ಚೀಫ್ ಸೆಕ್ರೆಟ್ರಿಗೆ. ಚೀಫ್ ಸೆಕ್ರೆಟ್ರಿ ಅವರು 18ನೇ ತಾರೀಕು ಮೀಟಿಂಗ್ ಮಾಡಿ ಏನೋ ಇಶ್ಯೂ ಸಾಲ್ವ್ ಮಾಡ್ತಾರೆ ಅಂದ್ಕೊಂಡ್ವಿ. ಮತ್ತು 27ನೇ ತಾರೀಕು ಹಾಕಿದ್ದಾರೆ. ಯಾಕೆ ಈ ಒಂದು ಕೆಟ್ಟ ನಿರ್ಧಾರ ತೊಗೊಂಡಿದ್ದಾರೆ? 27ನೇ ತಾರೀಕು ಯಾಕೆ ಇಷ್ಟು ಡಿಲೇ ಮಾಡ್ತಾಯಿದ್ದಾರೆ? ಸ್ಟೂಡೆಂಟ್ಸ್ ಅಂದರೆ ಅಷ್ಟು ಕೇವಲವಾಗಿ ನೋಡ್ತಾ ಇದ್ದಾರೆ. ನಾವು ಅದಕ್ಕೆ ಇವತ್ತಿನ ದಿನ ಅನಿರ್ದಿಷ್ಟವಾದಿ ಹೋರಾಟ ಮಾಡ್ತೀವಿ. ಕನ್ನಡದಲ್ಲಿ ಅಷ್ಟು ಮಿಸ್ಟೇಕ್ಸ್ ಆದರೂ ಕನ್ನಡ ಮಕ್ಕಳಿಗೆ ಯಾಕೆ ನ್ಯಾಯ ಕೊಡಿಸ್ತಾ ಇಲ್ಲ ಸರ್ಕಾರ? ಮತ್ತು ಈ ಒಂದು KPSCಯಲ್ಲಿ ಇಷ್ಟೆಲ್ಲ ರಿಸಲ್ಟ್ಸ್ ಪೆಂಡಿಂಗ್ ಇದೆ, ಯಾಕೆ ಬಿಡ್ತಾ ಇಲ್ಲ? ಇದನ್ನೆಲ್ಲ ಪ್ರಶ್ನೆ ಮಾಡ್ತೀವಿ. ಮತ್ತು ಇಷ್ಟೆಲ್ಲ ಕಾರಣ ಯಾರು ಇದಕ್ಕೆ? ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್, ಅವ್ರನ್ನ ಯಾಕೆ ಇನ್ನೂ ಸಸ್ಪೆಂಡ್ ಮಾಡಿಲ್ಲ? ಮತ್ತು ಅವ್ರ ಮೇಲೆ ಯಾಕೆ ಕ್ರಮ ತೊಗೊಂಡಿಲ್ಲ? ಆ ಎಕ್ಸಾಮಿನೇಷನ್ ಕಂಟ್ರೋಲು ಅಷ್ಟು ಆ ವಿಂಗ್ ಏನಿದೆ, ಆ ವಿಂಗು ಯಾಕೆ ಟ್ರಾನ್ಸ್ಫರ್ ಮಾಡಿಲ್ಲ? ಈ ಒಂದು ಕನ್ನಡ ಇದು KPSC ಒಳಗಡೆ ಒಂದು ಟ್ರಾನ್ಸ್ಲೇಷನ್ ವಿಂಗನ್ನು ಇಷ್ಟೆಲ್ಲ ಇಷ್ಟು ಕೋಟಿ ಖರ್ಚು ಮಾಡ್ತೀರಾ ರೀ ಎಕ್ಸಾಮ್ ಅಂತ ಹೇಳಿ. KPSC ಒಳಗಡೆ ಇಷ್ಟು ಸಾವಿರಾರು ಎಕ್ಸಾಮ್ಸ್ ಮಾಡ್ತೀರಾ, ಅದರಲ್ಲಿ ಒಂದು ಟ್ರಾನ್ಸ್ಲೇಷನ್ ವಿಂಗ್ ಇಟ್ಟರೆ ಏನಾಗುತ್ತೆ? ಇಷ್ಟೆಲ್ಲ ಕೋಟಿ ಖರ್ಚು ಮಾಡೋ ಬದಲು ಎಷ್ಟೊಂದು ಜನ ಪ್ರೊಫೆಸರ್ ಇದ್ದಾರೆ, ಎಷ್ಟೊಂದು ಜನ ಸಾಹಿತಿಗಳಿದ್ದಾರೆ, ಎಷ್ಟು ಜನ ಈ ಒಂದು ಫ್ರೀಯಾಗಿ ಕೆಲಸ ಮಾಡೋರು ಇದ್ದಾರೆ. ಪಾಪ ಕನ್ನಡಕ್ಕೋಸ್ಕರ ಎಷ್ಟೋ ಜನ ಫ್ರೀಯಾಗಿ ಕೆಲಸ ಮಾಡೋರು ಇದ್ದಾರೆ. ಸರ್ಕಾರ ಯಾಕೆ ಅಂಥವ್ರನ್ನ ಐಡೆಂಟಿಫೈ ಮಾಡಿಬಿಟ್ಟು KPSCಯಲ್ಲಿ ಒಂದು ಟ್ರಾನ್ಸ್ಲೇಷನ್ ವಿಂಗ್ ಮಾಡಲ್ಲ? ವಿಂಗ್ ಮಾಡಿ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಯಾಕೆ ಇಷ್ಟು ಗೊಂದಲ ಮಾಡಿದ್ದೀರಾ? ಇಷ್ಟೆಲ್ಲ ಮಿಸ್ಟೇಕ್ಸ್ ಆದರೂ ಯಾಕೆ ನೀವು ಇಷ್ಟು ಡಿಲೇ ಮಾಡ್ತಿದ್ದೀರಾ ಫಸ್ಟ್ ಪ್ರೋಸೆಸ್ಸು? ನಾನು ಅದನ್ನೇ ಕೇಳ್ತೀನಿ. ಸರ್ಕಾರ ಈ ಕೂಡಲೇ KPSC ಮೇಲೆ ಕ್ರಮ ತೊಗೊಬೇಕು. ಇಷ್ಟೆಲ್ಲ ಮಿಸ್ಟೇಕ್ಸ್ ಆದರೂ ಸ್ಟೂಡೆಂಟ್ಸು ರೋಡಿಗೆ ಇಳಿಯೋದು ಮುಂಚೆನೇ ಏನಾದರೂ ಒಂದು ಸರ್ಕಾರ ನಿರ್ಧಾರ ತೊಗೊಂಡು ಸ್ಟೂಡೆಂಟ್ಸ್ಗೆ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಇಲ್ಲ ಅಂತಂದರೆ ಈ ಒಂದು ಅನಿರ್ದಿಷ್ಟಾವಧಿ ಇವತ್ತಿನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಪ್ರತಿ ಡಿಸ್ಟಿಕ್ಕಲ್ಲೂ ಸ್ಟೂಡೆಂಟ್ಸು ರೋಡಿಗೆ ಇಳಿತಾರೆ. ಪ್ರತಿ ಎಕ್ಸಾಮಲ್ಲೂ ಇವ್ರು ಇದೇ ರೀತಿ ಮಾಡ್ತಾರೆ. ಬರೀ ಒಂದೇ ಎಕ್ಸಾಮ್ಸ್ ಅಲ್ಲ, KS ಒಂದೇ ಎಕ್ಸಾಮ್ ಅಲ್ಲ, PDO ಎಕ್ಸಾಮಲ್ಲಿ ಇದೇ ರೀತಿ ಮಾಡಿದ್ರು. 840 ಜನ ಎಕ್ಸಾಮೇ ಬರ್ದಿಲ್ಲ. ಅವ್ರ ಮೇಲೆ 12 ಜನದ ಮೇಲೆ FIR ಹಾಕೋದು. FIR ಯಾಕೆ ಹಾಕ್ತೀರಾ? ಸ್ಟೂಡೆಂಟ್ಸ್ ಮೇಲೆ FIR ಹಾಕೋದಕ್ಕೆ ನಿಮ್ಗೆ ಯಾವ ರೈಟ್ಸ್ ಇದೆ? ಅಲ್ಲಿ ತಪ್ಪಾಗಿರೋದು ಅಲ್ಲಿರೋ ಒಂದು ಇನ್ವಿಜಿಲೇಟ್ರು ಮತ್ತು ಆ ಒಂದು ಸಿಬ್ಬಂದಿ ತಪ್ಪು, ಮತ್ತು KPSC ಅವ್ರ ತಪ್ಪು. 45 ಮಿನಿಟ್ಸ್ ಲೇಟಾಗಿ ಕೊಟ್ಟಿದ್ದಾರೆ ಕ್ವಶನ್ ಪೇಪರು. ಅವ್ರದ್ದು ತಪ್ಪಿಟ್ಕೊಂಡು ಸ್ಟೂಡೆಂಟ್ಸ್ ಮೇಲೆ ನೀವು FIR ಮಾಡೋದು. ಮತ್ತು ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿರುತ್ತೆ, ಮತ್ತು ಕ್ವಶನ್ ಪೇಪರ್ ಬಂಡಲ್ ಬದಲು ರಿಜಿಸ್ಟರ್ ನಂಬರ್ ಚೇಂಜ್ ಇರುತ್ತೆ, ವರ್ಷನ್ ಕೋಡ್ ಬೇರೆ ಬರ್ದಿರ್ತಾರೆ. KS ಎಕ್ಸಾಮ್ ಅಲ್ಲ ಸರ್, KS ಎಕ್ಸಾಮಲ್ಲಿ ಅಡ್ಮಿಟ್ ಕಾರ್ಡ್ ಒಳಗಡೆ ಅಡ್ರೆಸ್ ಒಳಗಡೆ ಪಿನ್ ಕೋಡೇ ಇಲ್ಲ. ಎಕ್ಸಾಮ್ ಹೆಂಗೆ ಬರೀತಾರೆ? ಅಡ್ರೆಸ್ ಹಾಕ್ಕೊಂಡ್ರೆ ಬೇರೆ ಅಡ್ರೆಸ್ಗೆ ಹೋಗಿದೆ, ಅವ್ನು ವಾಪಸ್ ಹೋಗೋಷ್ಟೊತ್ತಿಗೆ 20 ಮಿನಿಟ್ಸ್ ಲೇಟ್ ಆಗಿದೆ. ರಾಮನಗರಲ್ಲಿ ಆಗಿರೋದು ಒಂದು 23 ಜನ ಸ್ಟೂಡೆಂಟ್ಸ್ ಎಕ್ಸಾಮೇ ಬರ್ತಿಲ್ಲ. ಅವರೆಲ್ಲ ಬಂದು KPSC ಹತ್ರ ಬಂದ್ಬಿಟ್ಟು ಲೆಟ್ರ್ ಕೊಟ್ಟು ಹೋಗಬೇಕು. ಅಲ್ಲಿ ಲೆಟ್ರ್ ಕೊಡೋದಕ್ಕೂ ಕರೆಕ್ಟ್ ರೆಸ್ಪಾನ್ಸ್ ಮಾಡಲ್ಲ. ಈ ರೀತಿ ಆದರೆ ಸ್ಟೂಡೆಂಟ್ಸ್ ಯಾಕೆ ಓದಬೇಕು? ಇಷ್ಟೆಲ್ಲ ಲಕ್ಷಾಂತರ ವಿದ್ಯಾರ್ಥಿಗಳು ಸ್ಟೂಡೆಂಟ್ಸ್ ಏನಕ್ಕೆ ಹೋಗ್ತಾರೆ ಹೇಳಿ? ಒಂದು ಸಮಾಜ ಸೇವೆ ಮಾಡೋದಕ್ಕೆ ಒಂದು ಕನಸು ಕಟ್ಕೊಂಡು ಬಂದಿರ್ತಾರೆ. 5-6 ವರ್ಷ ಕಷ್ಟಪಟ್ಟು ಓದ್ತಾ ಇರ್ತಾರೆ. ಅಲ್ಲಿ ಊಟ ತಿನ್ನೋದಕ್ಕೂ ಒಂದು ಊಟ ಇರಲ್ಲ, ಮಲಗೋದಕ್ಕೆ ರೂಮ್ ಇರಲ್ಲ, ಲೈಬ್ರರಿಯಲ್ಲೇ ಮಲಗ್ತಾರೆ. 3 ಟೈಮ್ ಊಟ ಮಾಡೋದು, 1 ಟೈಮ್ 2 ಟೈಮ್ ಊಟ ಮಾಡಿಕೊಂಡು ಕಷ್ಟಪಟ್ಟು ಓದ್ತಾ ಇರ್ತಾರೆ. ಬಟ್ ಅಟ್ ದ ಎಂಡ್ ಏನು ಹೇಳಿ? ಎಕ್ಸಾಮ್ ಬರೀಬೇಕು ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟು ಓದ್ತಾರೆ. ಆ ಎಕ್ಸಾಮ್ ಬರೆಯೋದಕ್ಕೆ ಕ್ವಶನ್ ಪೇಪರೇ ಕರೆಕ್ಟಾಗಿಲ್ಲ ಅಂತಂದರೆ ಎಷ್ಟೋ ಜನದ್ದು ಒಂದೇ ಅಟೆಂಪ್ಟ್ ಸಿಗುತ್ತೆ ಇಡೀ ಲೈಫ್ ಟೈಮಲ್ಲಿ. ಯಾಕೆಂದರೆ ಇವರು 5 ವರ್ಷಕ್ಕೆ 10 ವರ್ಷಕ್ಕೆ ಒಂದೇ ನೋಟಿಫಿಕೇಷನ್ ಮಾಡ್ತಾರೆ. 10 ವರ್ಷಕ್ಕೆ 5 ವರ್ಷಕ್ಕೆ ಒಂದು ನೋಟಿಫಿಕೇಷನ್ ಮಾಡಿದ್ರೆ ಎಂಟೈರ್ ಆ ಲೈಫಲ್ಲಿ ಆ ಒಂದು 25 ವರ್ಷಕ್ಕೆ ಬಂದಿರ್ತಾರೆ ಅಂದ್ಕೊಳ್ಳಿ. 30 ವರ್ಷಕ್ಕೆ 5 ವರ್ಷ ನೋಟಿಫಿಕೇಷನ್ ಮಾಡಿಲ್ಲ, ಅವ್ನು 30 ಇಯರ್ಸಲ್ಲಿ ಒಂದು ನೋಟಿಫಿಕೇಷನ್, ನೆಕ್ಸ್ಟ್ ಒಂದು 5 ವರ್ಷ ಆಗೋದಷ್ಟು ಅವ್ನ ಏಜ್ ಕ್ರಾಸ್ ಆಗಿಬಿಟ್ಟಿರುತ್ತೆ. ಮತ್ತು ಅವ್ರಿಗೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಆ ಅವಕಾಶದಲ್ಲಿ ಕ್ವಶನ್ ಪೇಪರೇ ಕರೆಕ್ಟಾಗಿ ತೆಗ್ದಿಲ್ಲ ಅಂತಂದರೆ ಮತ್ತು ನೀವೇನು ಜಸ್ಟಿಸ್ ಕೊಡ್ತೀರಾ? ಮತ್ತು ಅವ್ನು ಓದಿರೋದಕ್ಕೆ ಅವ್ರಿಗೇನು ನ್ಯಾಯ ಕೊಡ್ತೀರಾ? ಅವ್ನ ಕೆಪಾಸಿಟಿ ಯಾವುದ್ರಲ್ಲಿ ಗೊತ್ತಾಗುತ್ತೆ? ಎಕ್ಸಾಮ್ ಅಟೆಂಡ್ ಮಾಡಿದ್ರಲ್ಲಿ ಅವ್ನ ರಿಸಲ್ಟ್ಸಲ್ಲಿ ಬರುತ್ತೆ. ನೀವು ಎಕ್ಸಾಮ್ ಕ್ವಶನ್ ಪೇಪರೇ ಕರೆಕ್ಟಾಗಿ ಕೊಟ್ಟಿಲ್ಲ ಅಂತಂದರೆ ಮತ್ತು ಅವ್ನು ಏನು ಮಾಡಬೇಕು? 10 ವರ್ಷ ಅವ್ನ ಲೈಫ್ ಏನಾಗಿರುತ್ತೆ? ಈ ಥರ ಲಕ್ಷಾಂತರ ವಿದ್ಯಾರ್ಥಿಗಳು KPSCನೇ ನಂಬ್ಕೊಂಡು ಓದ್ತಾ ಇರೋರಿದ್ದಾರೆ. ಅವರಿಗೆಲ್ಲ ಯಾವ ರೀತಿ ನ್ಯಾಯ ಕೊಡ್ತಾಯಿದ್ದೀರಾ ಸರ್ಕಾರ? ಇಷ್ಟೆಲ್ಲ ನೋಟಿಫಿಕೇಷನ್ ಮಾಡಿ KPSC ಕೊಟ್ಟಾಗ KPSC ಎಕ್ಸಾಮ್ಸ್ ಕರೆಕ್ಟಾಗಿ ಮಾಡ್ತಾಯಿಲ್ಲ. ಒಂದೊಂದು ಎಕ್ಸಾಮ್ಸ್ ಆಗಿ CT ಎಕ್ಸಾಮ್ 1 ವರ್ಷ ಆಗಿದೆ, ರಿಸಲ್ಟ್ಸ್ ಬಿಟ್ಟಿಲ್ಲ. ಪ್ರತಿಯೊಂದು ಹಂತದಲ್ಲೂ ಇವರು ವಿರುದ್ಧ ಪ್ರತಿಭಟನೆ ಮಾಡಬೇಕು. ಯಾಕೆ ಇಷ್ಟು ದೌರ್ಜನ್ಯ ಮಾಡ್ತಿದ್ದಾರೆ ಸ್ಟೂಡೆಂಟ್ಸ್ ಮೇಲೆ ಅಂತ ಗೊತ್ತು. ಮತ್ತು ಅಂದರೆ ಕೇಂದ್ರ ಸರ್ಕಾರದ ಪರೀಕ್ಷೆಗಳನ್ನ ಕನ್ನಡದಲ್ಲಿ ನಡೆಸಬೇಕಂತ ಹೋರಾಟ ಮಾಡ್ತಾರೆ. ಬಟ್ ಕರ್ನಾಟಕ ಸರ್ಕಾರದ್ದೇ ಕನ್ನಡ ಪತ್ರಿಕೆಗಳೇ ತಪ್ಪಾಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀವಿ? ನಾನು ಇಲ್ಲಿರೋ ಕನ್ನಡ ಪರ ಹೋರಾಟಗಾರರು ಇದ್ದಾರಲ್ಲ, ಕನ್ನಡಕ್ಕೆ ಅಂತೇಳಿ, ಮತ್ತು ರೈತರು ಎಲ್ಲರಿಗೂ ಕನ್ನಡ ಪರ ಹೋರಾಟ ಮಾಡೋರಿಗೆ ಫಸ್ಟ್ ನಮ್ಮ ಹತ್ರ ಏನಿದೆ ಅದನ್ನು ಫಸ್ಟ್ ಉಳಿಸ್ಕೊಬೇಕು. ನಮ್ಮ ಹತ್ರ ಇರೋದನ್ನೇ ಕಳ್ಕೊತಾ ಇದ್ದೀವಿ. ಅವ್ರು ನಮ್ಮನ್ನು ಬೇರೆ ಅವರು IAS ಆಫೀಸರ್ ಎಲ್ಲಿಂದನೋ ಬಂದಿರೋದವನು, ಅವನು ಇಲ್ಲಿ ಕನ್ನಡ ಮಕ್ಕಳಿಗೆ ದ್ರೋಹ ಮಾಡ್ತಿದ್ದಾನೆ. ಅವನು ಕನ್ನಡ ಕ್ವಶನ್ ಪೇಪರ್ ಇಲ್ಲೇ ಕರೆಕ್ಟಾಗಿಲ್ಲ, ನಾವು ಬೇರೆದನ್ನು ಕೇಳಬೇಕಂತಂದರೆ ಫಸ್ಟ್ ನಮ್ಮ ಹತ್ರ ಇರೋದನ್ನು ಅದನ್ನು ಕರೆಕ್ಟಾಗಿ ನೋಡ್ಕೊಬೇಕು. ಅದನ್ನು ನಾವು ಚೆನ್ನಾಗಿ ಇಟ್ಕೊಂಡು ಬೇರೆದಕ್ಕೆ ನಾವು ಆಸೆ ಪಡಬೇಕಾಗುತ್ತೆ. ಇಲ್ಲಿರೋದೇ ಹಾಳಾಗ್ತಾ ಇದೆ. ಇಲ್ಲಿರೋದೇ ಫಸ್ಟ್ ಪ್ರಶ್ನೆ ಮಾಡಿ. ನೀವು ಡೆಲ್ಲಿಯಲ್ಲಿ ಇರೋದು ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿರೋದು ರೈಲ್ವೇದು
SSB ಅವೆಲ್ಲ ಎಲ್ಲ ನಮಗೆ ಬೇಕಾದ UPC ಕನ್ನಡದಾಗ ಬರೀಬೇಕಂತೇಳಿ ಕನ್ನಡದವ್ರಿಗೆ ಅವಕಾಶ ಸಿಗ್ತಾನೆ ಅದನ್ನು ನಾವು ಪ್ರೆಸರ್ ಮಾಡೋದ್ರ ಜೊತೆಲಿ ನಾವು ಇರೋದನ್ನು ಚೆನ್ನಾಗಿ ಉಳಿಸ್ಕೊಬೇಕಾಗುತ್ತೆ. ಈಗ ಅಲ್ಲಿ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ರೈಲ್ವೆ ಎಲ್ಲ ಡಿಪಾರ್ಟ್ಮೆಂಟ್ SSC ಬ್ಯಾಂಕಿಂಗ್ ಎಲ್ಲದೂ ಬೇಕು ಅಂತ ಹೇಳ್ತೀವಿ, ನಾವು ಹೋರಾಟ ಮಾಡ್ತೀವಿ ಅದ್ರ ಪರವಾಗಿ. ಬಟ್ ಆದರೆ ಏನಪ್ಪ ಅಂದರೆ ಇಲ್ಲಿರೋದನ್ನೇ ನಾವು ಕರೆಕ್ಟಾಗಿ ಉಳಿಸ್ಕೊಂಡಿಲ್ಲ. KPSC ನಮ್ಮ ಕರ್ನಾಟಕದಲ್ಲಿರೋ ಒಂದು ಸಂಸ್ಥೆನೇ ಉಳಿಸ್ಕೊಂಡಿಲ್ಲ ಅಂತಂದರೆ ಅಲ್ಲಿ ನಾವು ಮುಂದೊಂದು ದಿನ ಅಲ್ಲಿ ನಾವು ಪ್ರಶ್ನೆ ಮಾಡೋಕ್ಕಾಗುತ್ತಾ? ಇಲ್ಲ ಆಗ್ತಾ ಇರೋ ಅನ್ಯಾಯದನ್ನ ನಾವು ಖಂಡಿಸ್ಬೇಕಲ್ವ ಫಸ್ಟು, ಆಮೇಲೆ ಅಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ರಾಜಕೀಯ ವ್ಯಕ್ತಿಗಳು ವಾಕ್ಸ್ವಾತಂತ್ರ್ಯದ ಬಗ್ಗೆ ವಿರೋಧ ಪಕ್ಷದಲ್ಲಿದ್ದಾಗ ಮಾತಾಡ್ತಾರೆ, ಅದೇ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದ್ರೆ ಅವ್ರ ಮೇಲೆ FIR ಆಗ್ತಾರೆ. ಈ ಧೋರಣೆ ಬಗ್ಗೆ ಏನು ಹೇಳ್ತಾರೆ ಸರ್? ಇದು ಆ್ಯಕ್ಚುಲಿ ನಾವೇನು ಸಂಘಟನೆಯಿಂದ ಮಾಡ್ತಾಯಿದ್ದೀವಿ ಇದನ್ನು ಪ್ರತಿಯೊಂದು MLAನೂ ಅರ್ಥ ಮಾಡ್ಕೊಬೇಕು ಇವತ್ತಿನ ದಿನ. ಯಾಕೆಂದರೆ ಎಲೆಕ್ಷನ್ ದಿನ ಒಂದೆರಡು ದಿನ ಓಟ್ ಕೇಳಕ್ಕೆ ಹೋಗ್ಬಿಟ್ಟು ಮನೆ ಹೋಗ್ಬಿಟ್ಟು ಕೈ ಕಾಲು ಬಿಟ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಗೆದ್ಬಿಟ್ಟು 5 ವರ್ಷ ಮಜಾ ಮಾಡೋದಲ್ಲ. ಪ್ರತಿಯೊಂದು MLA ಇರ್ಬೋದು, ಕಾರ್ಪೊರೇಟರ್ ಇರ್ಬೋದು, ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ಓಕೆನಾ, ಪ್ರತಿಯೊಬ್ಬರೂ ರಾಜಕೀಯ ವ್ಯಕ್ತಿಗಳು ಈ ಕನ್ನಡ ಮಕ್ಕಳು ಅಂತಂದರೆ ಈಗ ನಾಳೆ ದಿನ ಅವ್ರ ಮಕ್ಕಳೇ ಅವ್ರ ರಿಲೇಟಿವ್ಸ್ ಯಾರಿಗಾದ್ರೂ ಆಗಿದ್ದರೆ ಅವರು ಕಷ್ಟದಿಂದ ಬಂದಿರೋ ಅರ್ಥ ಆಗುತ್ತಲ್ವ. ಕಷ್ಟದಲ್ಲಿ ಈಗ ಅವ್ರನ್ನ ಯಾಕೆ ಎಲೆಕ್ಟ್ ಮಾಡಿದ್ದೀವಿ ಹೇಳಿ? ವಿದ್ಯಾರ್ಥಿಗಳಿಗೆ ಮತ್ತು ರೈತರಿಗೆ, ಕಾರ್ಮಿಕರಿಗೆ ಕಷ್ಟ ಬಂದಾಗ ನಿಂತ್ಕೊಬೇಕಾಗುತ್ತೆ. ಅದು ಎಸ್ಪೆಷಲಿ ಕನ್ನಡ ಅಂತ ಬಂದಾಗ ಪ್ರತಿಯೊಬ್ಬರು ಧ್ವನಿ ಎತ್ತಬೇಕಾಗುತ್ತೆ. ಸರ್ಕಾರದ ವಿರುದ್ಧ ಆಗಿರ್ಬೋದು, KPSC ವಿರುದ್ಧ ಆಗಿರ್ಬೋದು, ಯಾರು ತಪ್ಪು ಮಾಡ್ತಾರೋ ಅವ್ರ ವಿರುದ್ಧ. ಈಗ ಅದನ್ನು ಮಾಡ್ತಾ ಇಲ್ಲ ಅಂತಂದರೆ ಯಾಕೆ ಲಾಸ್ಟ್ ಮೂಮೆಂಟಲ್ಲಿ ಓಟ್ ಕೇಳೋದಲ್ಲ? ಕನ್ನಡ ಅಂತ ಬಂದಾಗ ಎಲ್ಲ ಟೈಮು ಮಾತಾಡಬೇಕಾಗುತ್ತೆ, ಕನ್ನಡ ಉಳಿಸ್ಕೊಬೇಕಾಗುತ್ತೆ ಫಸ್ಟು. ಈ ಕ್ವಶನ್ ಪೇಪರ್ ಕರೆಕ್ಟ್ ಮಾಡಿಲ್ಲ ಅಂತಂದರೆ ಅವರು ವೋಟರ್ಸ್ ಅಲ್ವಾ, ಸ್ಟೂಡೆಂಟ್ಸ್ ವೋಟರ್ಸ್ ಅಲ್ವಾ? ಓಟ್ ಕೇಳೋಕ್ಕೆ ಲಾಸ್ಟ್ ಮೂಮೆಂಟಲ್ಲ, ಪ್ರತಿ ಹಂತದಲ್ಲೂ ಸ್ಟೂಡೆಂಟ್ಸ್ ಪರವಾಗಿ ನಿಂತ್ಕೊಬೇಕಾಗುತ್ತಂತೆ. ಇದು ಕಳೆದ ಸರ್ಕಾರ ಅವಧಿಯಲ್ಲಿ PSI ಸ್ಕ್ಯಾಮ್ ದೊಡ್ಡ ಮಟ್ಟದಾಗ ಸದ್ದು ಮಾಡಿತ್ತು, ಅದು ಪರಿಹಾರ ಆಯಿತಾ? ಯಾವ ರೀತಿ ಇದೆ ತನಿಖೆ ಅಂತ ಸರ್? ಅದು ತನಿಖೆನೂ ಆಯಿತು. PSI ಸ್ಕ್ಯಾಮ್ ಆದಾಗ ಸುಮಾರು 112 ಜನ ಅದು ಅರೆಸ್ಟ್ ಆದರೂ, ಅವರಿಗೆ ಶಿಕ್ಷೆನೂ ಆಯಿತು. ಆಮೇಲೆ ಬೇಲ್ ಮೇಲೆ ಅವ್ರು ಆಚೆನೂ ಬಂದಿದ್ದಾರೆ. ಮತ್ತು ಅದಾದಮೇಲೆ PSI ಎಕ್ಸಾಮು ಆಯಿತು, ಅದರಲ್ಲಿ ಸೆಲೆಕ್ಟ್ ಆಗಿ ಅಪಾಯಿಂಟು ಆಗಿದ್ದಾರೆ 545 ಜನ. ಈ ಸತಿ ಸೆಲೆಕ್ಟ್ ಆಗಿರೋದು ಒಂಥರ ಪ್ರಾಮಾಣಿಕವಾಗಿ ತುಂಬ ಸ್ಟ್ರಿಕ್ಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ದಾರೆ. ಬಟ್ ಹಿಂದೆ ಇದ್ದವ್ರಿಗೆ ಶಿಕ್ಷೆ ಆಗಿದೆ. ಬಟ್ ಅದೇ ರೀತಿ ಬೇರೆ ಎಕ್ಸಾಮ್ಸಲ್ಲಿ ನೋಡಿ, ಇದು KS ಎಕ್ಸಾಮಲ್ಲಿ ಇಷ್ಟೆಲ್ಲ ಅನ್ಯಾಯ ಆಗ್ತಿದೆ, ಯಾರೂ ಕೇಳ್ತಾ ಇಲ್ಲ. PSI ಸ್ಕ್ಯಾಮ್ ಅಂತಂದರೆ ಬರೀ ಸ್ಕ್ಯಾಮ್ ಇದು ಸರ್. ಇದು PSI ಈ ಒಂದು ಸ್ಕ್ಯಾಮ್ ಆಗಿದೆಯಲ್ಲ, ಈಗ ಕ್ವಶನ್ ಪೇಪರ್ ಸ್ಕ್ಯಾಮ್ ಇದು. ಮತ್ತು ಎವ್ರಿ ಟೈಮು ಕ್ವಶನ್ ಪೇಪರ್ ಸೀಲ್ ಓಪನ್ ಇರುತ್ತೆ. KPSC ವಿರುದ್ಧ ಯಾಕೆ ಕೇಳ್ತಾ ಇಲ್ಲ ಅಂತಂದರೆ ಪ್ರಶ್ನೆ ಆಗ್ತಾಯಿದೆ. ಪ್ರತಿಯೊಂದು ಎಕ್ಸಾಮಲ್ಲೂ ಈ ಥರ ಆಗ್ತಾಯಿದೆ. ಸ್ಟೂಡೆಂಟ್ಸ್ ಇವತ್ತು ಎಕ್ಸಾಮ್ ಬರೀಬೇಕಾ ಬೇಡ ಅನ್ನೋ ಒಂದು ಪರಿಸ್ಥಿತಿಯಲ್ಲಿದ್ದಾರೆ.